ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ. ನಾವು ಇವತ್ತು ಶ್ರೀ ಗುರುಚರಿತ್ರೆಯ 26ನೇ ಅಧ್ಯಾಯವನ್ನು ಪಾರಾಯಣ ಮಾಡೋಣ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯೇ ನಮಃ, ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ವಾದ ಮಾಡುವುದಕ್ಕಾಗಿ ಬಂದು ಸೊಕ್ಕಿನಿಂದ ಸೆಟೆದು ಕುಳಿತ ಬ್ರಾಹ್ಮಣರನ್ನು ಕುರಿತು ಸದ್ಗುರುವು, ಎಲೆ ಪಂಡಿತರೇ, ನೀವು ಯುಕ್ತಿವಾದಕ್ಕಾಗಿ ಭ್ರಮಿಸಬೇಡಿರಿ. ಬ್ರಹ್ಮದೇವನೂ ಕೂಡ ಸಂಪೂರ್ಣ ವೇದ ಅರಿಯನು, ಅನಂತವಾಗಿವೆ. ಹಿಂದೆ ದ್ವಾಪರಯುಗದ ಅಂತ್ಯದಲ್ಲಿ ಶ್ರೀಮನ್ನಾರಾಯಣನು ಕೃಷ್ಣ ದ್ವೈಶಂಪಾಯನನಾಗಿ ಅವತರಿಸಿದನು. ಆಗ ಅನಂತ ವೇದದ ಕೆಲವಂಶ ವ್ಯಕ್ತಗೊಳಿಸಿದನು. ಅದರಿಂದ ಅವನು ವ್ಯಾಸನೆಂಬ ಹೆಸರನ್ನು ಹೊಂದಿದನು. ಅವನು ಪೂರ್ಣಗೊಳಿಸದೆ ಸಾಧಾರಣವಾಗಿ ಹೇಳಿದನು. ಆತನಿಗೆ ಪ್ರಸಿದ್ಧರಾದ 4 ಜನ ಶಿಷ್ಯರಿದ್ದರು. ಆ ಶಿಷ್ಯರ ಹೆಸರುಗಳನ್ನು ಹೇಳುವೆನು, ಕೇಳಿರಿ. ಪೈಲ ವೈಶಂಪಾಯನ, 3ನೇ ಹೆಸರು ಜೈಮಿನಿ ಎಂಬುದು. 4ನೆಯ ಶಿಷ್ಯನು ಸುಮಂತನೆಂಬುವನು. ಅವರೆಲ್ಲರೂ ವೇದಾಭ್ಯಾಸ ಮಾಡುವ ಲವಲವಿಕೆಯುಳ್ಳವರಾಗಿದ್ದರು. ಆದರೆ ಅದು ಅವಶ್ಯಕವೆಂದು ವೇದವ್ಯಾಸರು ಹೇಳಿದರು. ವೇದದ ಮಹಿಮೆಯು ಅನಂತವಾಗಿದೆ. ಒಂದೊಂದೇ ವೇದವನ್ನು ವ್ಯಕ್ತವಾಗಿ ಕಲಿಯಲು ಕಲ್ಪಾಂತದ ಅವಧಿಯೂ ಬೇಕು. ಹೀಗಿದ್ದು 4 ವೇದಗಳನ್ನು ಓದಿ ಮುಗಿಸುವುದೆಂತು? ಈ ವೇದಗಳ ಅದ್ಯಂತವನ್ನು ಹೇಳುವೆನು, ಚಿತ್ತಗೊಟ್ಟು ಕೇಳಿರಿ. ಹಿಂದೆ ಭಾರದ್ವಾಜನೆಂಬ ಪ್ರಖ್ಯಾತ ಋಷಿಯು ಅಭ್ಯಾಸ ಮಾಡುತ್ತಿದ್ದನು. ಸಂಪೂರ್ಣ ವೇದಗಳನ್ನು ಕಲಿಯಬೇಕೆಂದು ಪ್ರಯತ್ನಿಸುತ್ತಿರಲು 3 ಬ್ರಹ್ಮಕಲ್ಪಗಳು ತಿರುಗಿದವು. ಬ್ರಹ್ಮಚರ್ಯವನ್ನು ಆಚರಿಸಿದನು. 100 ವರ್ಷಗಳು ಉರುಳಿದವು. ಆದಾಗ್ಯೂ ಅವನಿಗೆ ಅಲ್ಪಾಂಶವೂ ಮಾತ್ರ ಗೊತ್ತಾಯಿತು. ಅದರಿಂದ ಮತ್ತು ತಪಸ್ಸು ಮಾಡಿದನು. ಬ್ರಹ್ಮನು ಪ್ರಸನ್ನನಾಗಿ, ನಿನ್ನ ಬಯಕೆಯನ್ನು ತಿಳಿಸು ಎಂದನು. ಆಗ ಭಾರದ್ವಾಜನು ಬ್ರಹ್ಮನನ್ನು ಕುರಿತು, ಸ್ವಾಮಿ, ಬ್ರಹ್ಮಚರ್ಯ ಆಶ್ರಮದಲ್ಲಿ ಆದ್ಯಂತವಾಗಿ ವೇದವನ್ನೆಲ್ಲ ಕಲಿಯಲು ಬಯಸುವೆನು. ಅದಕ್ಕಾಗಿ ಪ್ರಸನ್ನನಾಗಬೇಕು. ಸವಿಸ್ತಾರವಾಗಿ ವೇದವನ್ನು ನನಗೆ ತೋರಿಸಬೇಕು ಮತ್ತು ಎಲ್ಲವನ್ನು ನನಗೆ ಕಲಿಸಬೇಕು. ಇಂತಹ ವರವನ್ನು ದಯಪಾಲಿಸಬೇಕು ಎಂದು ಪಾದಗಳಿಗೆ ಎರಗಿದನು. ಆಗ ಬ್ರಹ್ಮನು, ಎಲೆ ಮುನಿಯೇ, ವೇದವು ಅನಂತವಾಗಿರುವುದು. ನನಗೂ ಅದು ಸಂಪೂರ್ಣವಾಗಿ ತಿಳಿದಿಲ್ಲ. ಅಂದ ಬಳಿಕ ಅದನ್ನು ನೀನು ಹೇಗೆ ಸಂಪೂರ್ಣವಾಗಿ ಕಲಿಯುವೆ? ನಿನಗೆ ಎಲ್ಲ ವೇದವನ್ನು ತೋರಿಸುವೆ ನೋಡು. ಭಾರದ್ವಾಜನೇ, ನಿನಗೆ ಶಕ್ಯವಾದರೆ ಸರ್ವಕಾಲದಲ್ಲಿಯೂ ಅಭ್ಯಾಸ ಮಾಡು. ಹೀಗೆಂದು ಬ್ರಹ್ಮನು ಋಷಿಗೆ ವೇದಗಳನ್ನು ತೋರಿಸಿದನು. ಅವು 3 ಗಿರಿರೂಪ ರಾಶಿಗಳಾಗಿ ತೋರುತ್ತಲಿದ್ದವು. ಅವು ಜ್ಯೋತಿಷ್ಯಮಯವಾದ ಕೋಟಿ ಸೂರ್ಯರು ಬೆಳಗಿದಂತೆ ಬೆಳಗುತ್ತಲಿದ್ದವು. ಅವನ್ನು ಕಂಡು ಋಷಿಯು ಭಯಚಕಿತನಾದನು. ವೇದಗಳು ಪರ್ವತಗಳಂತೆ 3 ರಾಶಿಗಳಾಗಿವೆ. ಅವುಗಳನ್ನೆಲ್ಲ ಕಲಿಯುವುದೆಂತು? ಭಗವಾನ್ ಬ್ರಹ್ಮಚರ್ಯದಿಂದ ನಾನು ವೇದಾಭ್ಯಾಸ ಮಾಡುತ್ತಾ ಈಗ 3 ಕಲ್ಪಗಳನ್ನು ಕಳೆದನು. ಆದರೂ ತಾನು ಕಲಿತಿರುವ ವೇದವು ಅತ್ಯಲ್ಪವಾಗಿದೆ. ಅಂದ ಮೇಲೆ ಗಿರಿರೂಪವಾಗಿರುವ ಇದನ್ನು ಕಲಿಯುವುದೆಂತು ಎಂದು ಭಯಭೀತನಾಗಿ ಬ್ರಹ್ಮನ ಪಾದಗಳಿಗೆ ಎರಗಿದನು. ಮತ್ತು, ಸ್ವಾಮಿ, ನಾನು ಅಶಕ್ಯವಾದುದನ್ನು ಬಯಸಿದೆ, ಕ್ಷಮಿಸಬೇಕು. ಈ ವೇದಗಳ ಆದ್ಯಂತವನ್ನು ಕಾಣಲು ನಾನು ಅಸಮರ್ಥನು. ನೀನೇ ಎಲ್ಲವನ್ನು ಬಲ್ಲವನು. ಎಷ್ಟನ್ನು ಕೊಡುವೆಯೋ ಅಷ್ಟು ತಗೊಳ್ಳುವೆ. ನೀನು ಶರಣಾಗತರಿಗೆ ಆಶ್ರಯದಾತನು. ನಾನು ಮನದಲ್ಲಿ ದೊಡ್ಡದೊಂದು ಬಯಕೆಯನ್ನು ಇಟ್ಟುಕೊಂಡಿದ್ದೆನು. ಅಪಾರ ವೇದಗಳನ್ನು ಕಲಿಯುವ ಹವಣಿಕೆಯಿಂದ ನಿನ್ನ ಬಳಿಗೆ ಬಂದೆನು. ಅಪರಿಮಿತವಾಗಿರುವ ವೇದಗಳ ರಾಶಿಯನ್ನು ಕಂಡೆನು. ಇಷ್ಟೆಲ್ಲವನ್ನು ಕಲಿಯಲು ನಾನು ಅಶಕ್ತನು. ತಮ್ಮ ಮನಕ್ಕೆ ಸರಿಹೋದಿದಷ್ಟನ್ನೇ ನಮಗೆ ಕೊಡುವುದಾಗಬೇಕು ಎಂದು ನುಡಿದನು. ಭಾರದ್ವಾಜನ ಮಾತುಗಳಿಂದ ಬ್ರಹ್ಮದೇವನು ಸಂತೋಷ ಹೊಂದಿ ಆ ಋಷಿಗೆ 3 ಮುಷ್ಟಿ ವೇದಗಳನ್ನು ಕೊಟ್ಟು ಅಭ್ಯಾಸ ಮಾಡು ಎಂದು ಹೇಳಿದನು. ಆ 3 ವೇದಗಳ ಮಂತ್ರಜಾಲವನ್ನು ಭಾರದ್ವಾಜನು ತಾತ್ಕಾಲವೇ ಬೇರೆ ಮಾಡಿದನು. ಅವನು ಹೀಗೆ 4 ವೇದಗಳನ್ನು ಅಭ್ಯಸಿಸ ಹತ್ತಿದನು. ಆತನಿಗೆ ಇನ್ನೂ ಪೂರ್ಣವಾಗಿಲ್ಲ, ಪಠಿಸುತ್ತಲೇ ಇರುವನು. ಪ್ರಿಯ ಶಿಷ್ಯರೇ, ಹೀಗೆ ವೇದದ ವಿಷಯವು ಅಪಾರವಾಗಿರುವಾಗ ನೀವು ಅದನ್ನು ಎಷ್ಟೆಂದು ಕಲಿಯುವಿರಿ? ಆದ್ದರಿಂದ ನಿಮ್ಮೊಳಗಿನ ಒಬ್ಬೊಬ್ಬರಿಗೆ ಒಂದೊಂದೇ ವೇದವನ್ನು ವಿಭಾಗಿಸಿ ಹೇಳಿಕೊಡುವೆನು. 4 ವೇದಗಳನ್ನು ಈ ಬಗೆಯಾಗಿ ಓದಿರಿ. ಒಂದೊಂದೇ ವೇದವನ್ನು ಪೂರ್ಣವಾಗಿ ಅಭ್ಯಸಿಸಲು ಅತಿಶಯ ಪ್ರಯಾಸವಾಗುವುದು. ಅದಕ್ಕಾಗಿ ನಿಮ್ಮ ಅಭ್ಯಾಸವನ್ನು ವ್ಯಕ್ತಗೊಳಿಸಲು ಸ್ವಲ್ಪ ಮಟ್ಟಿಗೆ ಮಾತ್ರ ಹೇಳುವೆನು ಎಂದನು. ಆಗ ಶಿಷ್ಯರು ಗುರುಗಳಾದ ವ್ಯಾಸರನ್ನು ಕುರಿತು, ನಮಗೆ ಒಂದೊಂದೇ ವೇದವನ್ನು ಮೊದಲಿನಿಂದ ಕೊನೆಯವರೆಗೆ ವಿಸ್ತರಿಸಿ ಹೇಳಬೇಕು. ನಮಗೆ ಶಕ್ಯವಾಗಿ ತೋರುವುದನ್ನು ನಾವು ಕಲಿಯುವೆವು. ಇಂತೂ 4 ವಿನಂತಿಸಿದರು. ಭಾರದ್ವಾಜ ಮುನಿಯು ವ್ಯಾಸ ಮಹರ್ಷಿಗಳ ಪಾದಗಳ ನೀಡಿದನು ಮತ್ತು ವ್ಯಾಸರಾಯ, ನಾರಾಯಣ, ಗುರುದೇವ, ನಮ್ಮ ಮೇಲೆ ಕೃಪೆ ಮಾಡು ಎಂದು ಬೇಡಿಕೊಂಡಿದನು. ಶಿಷ್ಯರ ಕರುಣಾವಚನವನ್ನು ಕೇಳಿ ವ್ಯಾಸರು ಸಂತೋಷ ಹೊಂದಿದರು ಮತ್ತು ಪೈಲನೆಂಬ ಶಿಷ್ಯನನ್ನು ಕರೆದರು. ಅವನನ್ನು ಕುರಿತು, ವತ್ಸ ಪೈಲ, ನೀನು ಋಗ್ವೇದವನ್ನು ಅಭ್ಯಾಸ ಮಾಡು. ಶಿಷ್ಯೋತ್ತಮನೇ, ಕೇಳು. ಋಗ್ವೇದದ ಮಹಿಮೆಯನ್ನು ಹೇಳುವೆನು. ವೇದವನ್ನು, ಅದರ ಗೋತ್ರ, ದೇವತಾ ಛಂದಸ್ಸು ಮುಂತಾದವುಗಳನ್ನೆಲ್ಲ ಧ್ಯಾನ ಮಾಡಬೇಕು. ಅನಂತರ ಪಠಣ ಮಾಡುವುದು ಧರ್ಮೋಕ್ತ ಕ್ರಮವಾಗಿದೆ. ಪೈಲನು ಗುರುಗಳ ಆಜ್ಞೆಯನ್ನು ಕುರಿತು ಸ್ವೀಕರಿಸಿ, ಸ್ವಾಮಿ, ತಾವು ಧ್ಯಾನಪೂರ್ವಕ ಲಕ್ಷಣಸಹಿತವಾಗಿ ಭೇದಾಭೇದಗಳನ್ನು ನಿರೂಪಿಸಬೇಕು. ಅದರಲ್ಲಿ ನಮಗೆ ಯಾವುದು ಶಕ್ಯವೋ ಅದನ್ನೇ ಭಕ್ತಿಪೂರ್ವಕವಾಗಿ ಅಭ್ಯಸಿಸುವೆನು.
ಕಾಮಧೇನುವಿನಂತಿರುವ ಗುರುಮೂರ್ತಿಗಳೇ ನಮ್ಮ ಮೇಲೆ ಕೃಪೆ ಮಾಡಿರಿ ಎಂದು ವಿನಂತಿಸಿದನು. ಋಗ್ವೇದದ ಧ್ಯಾನ, ವರ್ಣ, ರೂಪಗಳು ಎಂತಿರುವು ಎಂಬ ಭೇದಾಭೇದಗಳನ್ನು ಹೇಳುವೆನು ಎಂದು ವ್ಯಾಸರು ಪೈಲನಿಗೆ ಹೇಳಿದರು. ಋಗ್ವೇದಕ್ಕೆ ಆಯುರ್ವೇದವು ಉಪವೇದವು, ಅದರ ಗೋತ್ರವು ಅತ್ರೇಯ, ಬ್ರಹ್ಮನು ಅದಕ್ಕೆ ಆದಿದೈವತವು, ಗಾಯತ್ರಿಯು ಅದರ ಛಂದಸ್ಸು. ಈ ಋಗ್ವೇದ ಪುರುಷನು ಕೆಂಪು ವರ್ಣದವನು, ಕಮಲಪುಷ್ಪ ದಳದಂತೆ ಆತನ ಕಣ್ಣುಗಳು, ಹರವಾದ ಕುತ್ತಿಗೆ, ಶಂಖದಂತೆ ಕಂಠವು. ಈತನಿಗೆ ತಲೆಯಲ್ಲಿಯೂ ಮುಖದಲ್ಲಿಯೂ ಚಿಕ್ಕ ಸುಳಿಗೂದಲುಗಳು ಇರುವುವು. ಅವನ ದೇಹವು 2 ಮೊಳ ಎತ್ತರವಾಗಿ ಸುಂದರವಾಗಿದೆ. ಮೊದಲು ನೀನು ಇವೆಲ್ಲ ಲಕ್ಷಣಗಳನ್ನು ಮನಸ್ಸಿನಲ್ಲಿ ತಂದು ಋಗ್ವೇದವನ್ನು ಧ್ಯಾನಿಸು. ಇನ್ನು ಭೇದಗಳನ್ನು ಹೇಳುವೆ. ಮೊದಲನೆಯದು ಚರ್ಚಾಶ್ರಾವಕ, ಎರಡನೆಯದು ಚರ್ಚಕ ಶ್ರವಣೀಯ. ಪಾಠಕ್ರಮ ಇವೆರಡು. ಜಟ, ಶಕಟ ಎಂಬುವು 2 ಶಾಖೆಗಳು. 7ನೆಯದು ದಂಡವೆಂಬುವುದು. ಇವು 7 ನಿರ್ಗುಣ ಭೇದಗಳು. ಇವಲ್ಲದೆ ಇನ್ನೂ 5 ಭೇದಗಳುಂಟು. ಶಾಕಲ, ಭಾಷ್ಕಲ, ಅಶ್ವಲಾಯಿನಿ, ಶಾಂಕಾಯಿನಿ ಮತ್ತು 5ನೆಯದು ಮಾಂಡುಕೇಯ. ಹೀಗೆ ಒಟ್ಟು 12 ಭೇದಗಳಿವೆ. ಶ್ರೀ ಗುರುಗಳು ಬ್ರಾಹ್ಮಣರನ್ನು ಕುರಿತು ಈ ಬಗೆಯಾಗಿ ಋಗ್ವೇದಕ್ಕೆ 12 ಭೇದಗಳ ವಿಸ್ತಾರ ಉಂಟೆಂದು ವ್ಯಾಸರು ಶಿಷ್ಯರಿಗೆ ತಿಳಿಸಿದರು. ಕಲಿಯುಗದಲ್ಲಿ ವೇದಗಳು 4 ಎಂದು ಹೇಳಲ್ಪಟ್ಟಿವೆ. ಅಧ್ಯಾಪಕರೆಂದು ಸುಳ್ಳೇ ದೊಡ್ಡಸ್ತಿಕೆಯ ಗರ್ವ ಮಾಡುವಿರಿ. ಆ 12 ಭೇದಗಳಲ್ಲಿ ಒಂದು ಶಾಖೆಯು ವಿಖ್ಯಾತವಾಗಿದೆ. ಅದು ಎಲ್ಲ ಲಕ್ಷಣಗಳುಳ್ಳದ್ದು, ನಿಸ್ಸಂದಿಗ್ಧವಾದದ್ದೂ ಆಗಿದೆ. ಅದನ್ನು ಬಲ್ಲವರಾರು ಹೇಳು. ನಾರಾಯಣ ಸ್ವರೂಪಿಯಾದ ವ್ಯಾಸಮುನಿಯು 12 ಶಾಖೆಗಳಾಗಿ ವಿಸ್ತರಿಸಿ ಪೈಲನೆಂಬ ಶಿಷ್ಯನಿಗೆ ಸಂತೋಷದಿಂದ ಹೇಳಿದನು. ಇಂತೂ ಋಗ್ವೇದದ ಭೇದಗಳನ್ನು ವೇದವ್ಯಾಸರು ಶಿಷ್ಯರಿಗೆ ಹೇಳಿದರು ಎಂದು ಶ್ರೀ ಗುರುಗಳು ಒಳ್ಳೆಯ ಹರ್ಷದಿಂದ ಮದೋನ್ಮತ್ತರಾದ ಬ್ರಾಹ್ಮಣರಿಗೆ ಹೇಳಿದರು. ಯಜುರ್ವೇದದ ಅಪಾರವಾದ ವಿಸ್ತಾರವನ್ನು ಹೇಳುವು ಕೇಳಿರಿ. ಇದನ್ನು ವೈಶಂಪಾಯನೆಂಬ ದೊಡ್ಡ ಶಿಷ್ಯನು ಅಭ್ಯಾಸ ಮಾಡಿದನು. ವ್ಯಾಸರು ಶಿಷ್ಯನನ್ನು ಕುರಿತು, ನಾನು ಹೇಳಲಿರುವುದನ್ನು ಒಮ್ಮನದಿಂದ ಕೇಳು. ಈ ಯಜುರ್ವೇದಕ್ಕೆ ಧನುರ್ವೇದವು ಉಪವೇದವಾಗಿದೆ. ಇದಕ್ಕೆ ಭಾರದ್ವಾಜ ಗೋತ್ರವು, ರುದ್ರನು ಅದರ ಅಧಿದೈವವು, ತ್ರಿಷ್ಟುಪ್ ಎಂಬುದು ಅದರ ಛಂದಸ್ಸು. ಇನ್ನು ಈ ವೇದದ ಧ್ಯಾನವನ್ನು ಹೇಳುವೆ. ಈ ಯಜುರ್ವೇದ ಪುರುಷನ ದೇಹವು ನಡುವಿನಲ್ಲಿ ಸಣ್ಣದಾಗಿದೆ, ಕುತ್ತಿಗೆ ಗಡುತರವಾದುದು, ಗಲ್ಲಗಳು ಉಬ್ಬಿದ್ದವು, ಬಂಗಾರದ ಬಣ್ಣದಂತೆ ಮನೋಹರವಾದ ಕಣ್ಣುಗಳು ಹಳದಿ ಬಣ್ಣದವುಗಳು. ಶರೀರವು ಕಾಲು ಕಪ್ಪಾಗಿ ಉಳಿದೆಲ್ಲವೂ ತಾಮ್ರದಂತೆ ವರ್ಣವುಳ್ಳದ್ದಾಗಿದೆ. 5 ಮೊಳ ಎತ್ತರವಾಗಿದೆ. ವೈಶಂಪಾಯನನೇ, ಇದು ಯಜುರ್ವೇದದ ಧ್ಯಾನದ ಪ್ರಮಾಣವೆಂದು ತಿಳಿ. ಇಂತಹ ಯಜುರ್ವೇದದಲ್ಲಿ 86 ಭೇದಗಳಿವೆ. ಅವನ್ನು ಹೇಳುವೆನು ಕೇಳು ಎಂದು ವ್ಯಾಸರು ಶಿಷ್ಯನಿಗೆ ಹೇಳಿದರು. ಮೊದಲು ಚರಕ, ಆವರಕ, 3ನೆಯ ಹೆಸರು, 4ನೆಯದು ಪ್ರಾಚ್ಯಕತ, ಕಪಿಷ್ಠಿಲ 5ನೆಯದು, 6ನೆಯದು ಚಾರಾಯಣ, ಮಾರ್ತಾಂತವೀಯ ಎಂಬುದು 7ನೆಯದು, ಶ್ವೇತ ಎಂಬುದು 8ನೆಯದು, 9ನೆಯದು ಶ್ವೇತಾಶ್ವತರವು, ಮೈತ್ರಾಯಿಣಿ ಎಂಬ 10ನೆಯ ಶಾಖೆಯು. ಅದಕ್ಕೆ ಉತ್ತಮವಾದ 7 ಭೇದಗಳಿವೆ. ಮಾನವ, ದುಂದುಬ 2, 3ನೆಯದು ಐಕೇಯ ಎಂಬುದು, 4ನೆಯದು ವಾರಾಹ ಎಂಬ ಭೇದಗಳು. ಹಾರಿದ್ರವ 5ನೆಯದು, ಶ್ಯಾಮ 6ನೆಯದು ಮತ್ತು ಶ್ಯಾಮಮಣಿ 7ನೆಯದು ಎಂದು ತಿಳಿ. ವಾಜಸನೇಯ ಶಾಖೆಯಲ್ಲಿ 18 ಭೇದಗಳಿವೆ. ಅವುಗಳ ಹೆಸರುಗಳನ್ನು ಹೇಳುವೆನು ಎಂದು ಗುರುಗಳು ಬ್ರಾಹ್ಮಣರಿಗೆ ಹೇಳಿದರು. 1 ವಾಜಸನೇಯ, 2ನೆಯದು ಜಾಬಾಲಿಕ, ಬೌದೇಯ, 3 ಕಾಣ್ವ ಎಂಬುದು 4ನೆಯದು, ಮಾಧ್ಯಾಂದಿನ 5ನೆಯದು, 6ನೆಯದು ಶಾಗೇಯ, ತಾಶನೀಯ, 7 ಕಾಪಾಲ, 8 ಪೌಂಡ್ರವಸ್ಸ, ಆವಟ್ಟಿಕ ಎಂಬಿವು, 9 10ನೆಯವು, ಪರಮವಾಟಿಕ ಎಂಬುದು 11ನೆಯದು, ಪಾರಾಶರ್ಯ 12, ವೈನೇಯ 13 ಮತ್ತು 14ನೆಯ ಭೇದಕ್ಕೆ ವೈದೇಯ ಎಂಬುದು ಹೆಸರು. 15ನೆಯದು ಔಧೇಯ, ಗಾಲ್ವ ಎಂಬುದು 16ನೆಯದು ಮತ್ತು 17ನೆಯದು ಜೈಜವ ಎಂಬುದು. ಕಾತ್ಯಾಯಿನಿ ಎಂಬ ಶಾಖೆಯು 18ನೆಯದು. ಈ ಬಗೆಯಾಗಿ ವಾಜಸನೀಯ ಶಾಖೆಯಲ್ಲಿ ಭೇದಗಳಿವೆ. ತೈತರೀಯ ಶಾಖೆಯಲ್ಲಿ 2 ಭೇದಗಳೆಂದು ವ್ಯಾಸರು ವಿಸ್ತರಿಸಿ ಹೇಳಿದರು. ಜಾಕ್ಯ ಮತ್ತು ಕಾಂಡಿಕೇಯ ಎಂಬುವು. ಈ ಕಾಂಡಿಕೇಯ ಶಾಖೆಗೆ 5 ಭೇದಗಳುಂಟು. ಆಪಸ್ತಂಭಿ ಎಂಬುದು ದೊಡ್ಡದು ಮನೋಹರವೂ ಆದ ಶಾಖೆಯುಂಟು. ಇದರಲ್ಲಿ ಯಜ್ಞಾದಿ ಕರ್ಮಗಳ ಆಚರಣೆ ವಿಸ್ತಾರವಾಗಿದೆ. 2ನೆಯದು ಬೌದಾಯಿನಿ, ಸತ್ಯಶಾಡಿ 3ನೆಯದು ಮತ್ತು 4ನೆಯದು ಹಿರಣ್ಯಕೇಶಿ ಎಂಬುದು. ಜಾಕೇಯಿ ಎಂಬುದು 5ನೆಯದು. ಇವೆಲ್ಲವನ್ನು ಅನುಕ್ರಮವಾಗಿ ಪಠಿಸಬೇಕೆಂದು ವ್ಯಾಸರು ಶಿಷ್ಯರಿಗೆ ಹೇಳಿದರು. ಈ ವೇದಕ್ಕೆ ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತಿ, ಛಂದಸ್ಸು ಮತ್ತು ಜ್ಯೋತಿಷಗಳೆಂಬ 6 ಅಂಗಗಳಿರುವು. ಇದಕ್ಕೆ
ಮತ್ತು ಉಪಾಂಗಗಳಿರುವು. ಅವು ಯಾವುದೆಂದರೆ ಪ್ರತಿಪದ, ಅನುಪದ, ಛಂದಸ್ಸು, ಭಾಷಾ, ಧರ್ಮ, ಮೀಮಾಂಸೆ, ನ್ಯಾಯ, ತರ್ಕ ಹೀಗೆ 8 ಉಪಾಂಗಗಳು. ಇವಲ್ಲದೆ ಇವಕ್ಕೆ 18 ಪರಿಶಿಷ್ಟಗಳು ಉಂಟು ಎಂದು ವ್ಯಾಸರು ಶಿಷ್ಯರಿಗೆ ಹೇಳಿದರು. ಮೊದಲು ವೇದಗಳು ರಾಶಿಯಾಗಿದ್ದವು, ಕಲಿಯಲು ಮಾನವನಿಗೆ ಅವಶ್ಯಕವಾಗಿದ್ದವು. ಆದ್ದರಿಂದ ಲೋಕೋಪಕಾರಕ್ಕಾಗಿ ವ್ಯಾಸರು ವಿಸ್ತರಿಸಿದರು. ಈ ಬಗೆಯಾಗಿ ಶಾಖಾಭೇದವನ್ನು ವಿವರಿಸಿದರು. ತಮ್ಮ ಬುದ್ಧಿಯ ಪ್ರಮಾಣವಿದ್ದಂತೆ ಕಲಿಯಲು ಹೇಳಿದರು. ಇಂತೂ ವಿಸ್ತಾರವಾಗಿ ವ್ಯಾಸರು ಹೇಳಿದರು. ಇದನ್ನು ಕೇಳಿ ವೈಶಂಪಾಯನು ವಿನಂತಿಸಿದನು. ತಾವು ಯಜುರ್ವೇದವನ್ನು ವಿಸ್ತಾರವಾಗಿ ನಮಗೆ ಹೇಳಿದಿರಿ ಮತ್ತು ಶಾಖಾಭೇದಗಳನ್ನು ಬೇರ್ಪಡಿಸಿ ಅನುಕ್ರಮವಾಗಿ ಹೇಳಿದಿರಿ. ಆದರೆ ಮೂಲ ಶಾಖೆಯು ಯಾವುದು ಎಂಬ ಬಗ್ಗೆ ನಮಗೆ ಸಂದೇಹ ಉಂಟಾಗಿದೆ. ಆದ್ದರಿಂದ ಸ್ವಾಮಿ, ಪ್ರೀತಿಯಿಂದ ವಿವರವಾಗಿ ನಿರೂಪಿಸುವುದಾಗಬೇಕು ಎಂದನು. ವ್ಯಾಸರು ಶಿಷ್ಯರನ್ನು ಕುರಿತು ಒಳಿತಾದ ಪ್ರಶ್ನೆಯನ್ನು ಕೇಳಿದಿರಿ. ಈ ಯಜುರ್ವೇದದ ಮೂಲವನ್ನು ಹೇಳುವೆ, ಕೇಳಿರಿ. ಮಂತ್ರ, ಬ್ರಾಹ್ಮಣ ಸಂಹಿತೆಗಳನ್ನು ಕೂಡಿಸಿ ಮಿಶ್ರವಾಗಿ ಪಠಿಸುವರು. ಅದೇ ಖ್ಯಾತವಾದ ಮೂಲವು. ಅದಕ್ಕೆ ಯಜುರ್ವೇದ ಎಂದು ಹೇಳುವರು. ಅಲ್ಲದೆ ಅದನ್ನು ಗುರುತಿಸಲು ಇನ್ನೊಂದು ಚಿಹ್ನವಿದೆ. ಅದೆಂದರೆ ಸಂಹಿತೆ ಮತ್ತು ಬ್ರಾಹ್ಮಣ ಕೂಡಿದುದು. ಅದೇ ಯಜುರ್ವೇದದ ಮೂಲವು. ಉಳಿದುದೆಲ್ಲ ಟೊಂಗೆ ಎಲೆಗಳಿದ್ದಂತೆ ಗಿಡಕ್ಕೆ. ಯಜ್ಞ ಮೊದಲಾದ ಕರ್ಮಕ್ರಿಯೆ ಇದೇ ಮೂಲವು. ಇದನ್ನು ನೀವು ವಿದ್ಯುಕ್ತವಾಗಿ ಅಭ್ಯಸಿಸಿರಿ ಎಂದು ವ್ಯಾಸರು ಶಿಷ್ಯರಿಗೆ ಹೇಳಿದರು. ವ್ಯಾಸರ ವಿವರಣೆಯನ್ನು ಕೇಳಿ ವೈಶಂಪಾಯನನು ಕೈಮುಗಿದನು ಮತ್ತು ಸ್ವಾಮಿ, ಯಜುರ್ವೇದ ಮೂಲವನ್ನು ವಿವರವಾಗಿ ನಿರೂಪಿಸಬೇಕೆಂದು ವಿನಂತಿಸಿದನು. ವ್ಯಾಸರು ಶಿಷ್ಯರನ್ನು ಕುರಿತು, ಶಿಷ್ಯೋತ್ತಮನೇ, ವಿವರವಾಗಿ ಹೇಳುವೆ ಕೇಳು. ಇದಕ್ಕೆ ಒಂದು ಗ್ರಂಥತ್ರಯ ಅಂದರೆ ಮಂತ್ರ, ಬ್ರಾಹ್ಮಣ, ಸಂಹಿತೆ ಈ 3 ಇವೆ. ಅದನ್ನು ಚೆನ್ನಾಗಿ ಅಭ್ಯಸಿಸು. 7 ಅಷ್ಟಕ ಸಂಹಿತೆಯುಂಟು. ಅದರಲ್ಲಿನ ಒಂದೊಂದೇ ಅಷ್ಟಕವನ್ನು ವಿಸ್ತಾರಪೂರ್ವಕವಾಗಿ ನಿನಗೆ ಹೇಳುವೆ ಎಂದು ವ್ಯಾಸರು ನುಡಿದರು. ಮೊದಲನೆಯ ಇಷೇತ್ವ ಎಂಬ ಪ್ರಶ್ನೆಗೆ 14 ಅನುವಾಕಗಳುಂಟು. 28 50ರ ಗಂಟುಗಳುಂಟು. ಆಪವುದಂತು ಪ್ರಶ್ನೆಗೆ 14 ಅನುವಾಕಗಳುಂಟು. 34 50ರ ಗಂಟುಗಳುಂಟು. ದೇವಸತ್ವ ಪ್ರಶ್ನೆಗೆ 14 ಅನುವಾಕಗಳು, 31 50ರ ಗಂಟುಗಳು. 4ನೆಯ ಪ್ರಶ್ನೆಯು ಆದದೇತಿ ಎಂಬುವುದು. ಅದಕ್ಕೆ 46 ಅನುವಾಕಗಳು, 54 50ರ ಗಂಟುಗಳು. ದೇವಾಸುರ ನಾಮಕ ಪ್ರಶ್ನೆಗೆ 11 ಅನುವಾಕಗಳು, 51 50ರ ಗಂಟುಗಳು. ಇದು 5ನೆಯ ಪ್ರಶ್ನೆಯು. 6ನೆಯ ಪ್ರಶ್ನೆಯು ಸಂತ್ವಾಸಿಂಚ ಎಂಬುದು. ಇದಕ್ಕೆ ಪರಿಪೂರ್ಣವಾಗಿ 12 ಅನುವಾಕಗಳು, 51 50ರ ಗಂಟು. ಪಾಕಯಜ್ಞ ಎಂಬ ಪ್ರಶ್ನೆಯು 7ನೆಯದು. ಇದಕ್ಕೆ 13 ಅನುವಾಕಗಳು ಮತ್ತು 51 50ರ ಗಂಟುಗಳು. ಅನುಮತ್ಯೈ ಎಂಬ ಪ್ರಶ್ನೆಗೆ 22 ಅನುವಾಕಗಳು, 42 50ರ ಗಂಟುಗಳು. ಇಂತೂ ಅದೇ ಮೊದಲನೇ ಅಷ್ಟಕವು. ಮೊದಲನೇ ಅಷ್ಟಕದೊಳಗಿನ ಪ್ರಶ್ನೆಗಳ ಸಂಖ್ಯೆಗಳನ್ನು ಹೇಳುವೆನು, ಚಿತ್ತಗೊಟ್ಟು ಕೇಳಿರಿ. ಮೊದಲನೇ ಅಷ್ಟಕದಲ್ಲಿ 8 ಪ್ರಶ್ನೆಗಳು. ಇದಕ್ಕೆ 146 ಅನುವಾಕಗಳುಂಟು ಎಂಬುದನ್ನು ಅಂತಃಕರಣದಲ್ಲಿ ಹಿಡಿದಿರಬೇಕು. ಇನ್ನು ದ್ವಿತೀಯಾಷ್ಟಕ ವಿಚಾರವನ್ನು ನಿನಗೆ ಹೇಳುವೆನು. ಮೊದಲನೇ ಪ್ರಶ್ನದ ಹೆಸರು ವಾಯುವ್ಯ ಎಂದು. ಈ ಮೊದಲನೆಯ ಪ್ರಶ್ನೆಗೆ 11 ಅನುವಾಕಗಳು, 65 50ರ ಗಂಟುಗಳು ಉಂಟು. ಇದನ್ನು ಒಮ್ಮನದಿಂದ. ಮುಂದಿನದು 2ನೆಯ ಪ್ರಶ್ನೆಯು ಪ್ರಜಾಪತಿ ಗುಹನ ಎಂಬುದು. ಇದಕ್ಕೆ 12 ಅನುವಾಕಗಳು, 71 50ರ ಗಂಟುಗಳು ಉಂಟು. ಆದಿತ್ಯೇಭ್ಯ ಎಂಬ ಪ್ರಶ್ನೆಗೆ 14 ಅನುವಾಕಗಳು, 56 50ರ ಗಂಟುಗಳು ಉಂಟು. ಅವನ್ನು ನೀವು ಪಠಿಸಬೇಕು. ದೈವಾಮಾನುಷಿ ಎಂಬ ಪ್ರಶ್ನೆಗೆ 14 ಅನುವಾಕಗಳು, 48 50ರ ಗಂಟುಗಳು ಉಂಟು. ವಿಶ್ವರೂಪ ಎಂಬುದೊಂದು ಪ್ರಶ್ನೆಯು. ಅದು 12 ಅನುವಾಕಗಳ ಸ್ವರೂಪವುಳ್ಳದ್ದು, 74 50ರ ಗಂಟುಗಳು. ಇದನ್ನು ಪಠಿಸಲು ಮಹಾಪಾಪವು ದೂರವಾಗು. ಸಮಿದ ಎಂಬ ಹೆಸರಿನ ಪ್ರಶ್ನೆಗೆ ಯಾವಾಗಲೂ 12 ಅನುವಾಕಗಳು, 70 50ರ ಗಂಟುಗಳು. ಇದನ್ನು ಒಮ್ಮನದಿಂದ ಅರಿತುಕೊಳ್ಳಬೇಕು. ಇಂತೂ ಒಟ್ಟಾರೆ 2ನೆಯ ಅಷ್ಟಕಕ್ಕೆ 6 ಪ್ರಶ್ನೆಗಳು, 75 ಅನುವಾಕಗಳನ್ನು ತಿಳಿಯಿರಿ. ಇದಕ್ಕೆ ಇರುವ 50ರ ಗಂಟುಗಳ ಗಣನೆಯನ್ನು ನಿನಗೆ ವಿಸ್ತರಿಸಿ ಹೇಳುವೆನು. 384 50ರ ಗಂಟುಗಳು ಉಂಟು. ಇನ್ನು ಮನೋಹರವಾದ 3ನೆಯ ಅಷ್ಟಕವನ್ನು ನಿಮಗೆ ಸವಿಸ್ತಾರವಾಗಿ ಹೇಳುವೆನು ಎಂದು ನುಡಿದರು ವ್ಯಾಸರು. ವೈಶಂಪಾಯನೆಂಬ ಶ್ರೇಷ್ಠ ಶಿಷ್ಯನು ಇದನ್ನು ಗುರುಮುಖದಿಂದ ಕೇಳುವೆನು. 3ನೆಯ ಅಷ್ಟಕದೊಳಗಿನ ಮೊದಲನೆಯ ಪ್ರಶ್ನೆಯು ಪ್ರಜಾಪತಿರ ಕಾಮ ಎಂಬುದು. ಇದಕ್ಕೆ 11 ಉತ್ತಮ ಅನುವಾಕಗಳು, 42 50ರ ಗಂಟುಗಳು. ಇನ್ನು 2ನೆಯ ಪ್ರಶ್ನೆಯು ಅದರ ಹೆಸರು ಯೋವೈ ಪವಮಾನ ಎಂದು.
ಅದಕ್ಕೆ 11 ಅನುವಾಕಗಳು 46 50ರ ಗಂಟುಗಳು. ಆಗ್ನೇಯ ತೇಜಸ್ವಿ ಎಂಬುದು ಮೂರನೆಯ ಪ್ರಶ್ನೆಯು 11 ಅನುವಾಕಗಳು, ಇದಕ್ಕೆ 36 50ರ ಗಂಟುಗಳು. ನಾಲ್ಕನೆಯ ಪ್ರಶ್ನೆಯು ವಿವಾಯೇತ ಎಂಬುದು, ಇದಕ್ಕೆ 11 ಅನುವಾಕಗಳು 46 50ರ ಗಂಟುಗಳು ಎಂಬುದನ್ನು ಏಕಚಿತ್ತದಿಂದ ಕೇಳು. ಮುಂದಿನ ಐದನೆಯ ಪ್ರಶ್ನೆಯು ಪೂರ್ಣ ಪಶ್ಚಾತ್ ಎಂಬ ಹೆಸರಿನದು, ಇದಕ್ಕೆ ಉತ್ತಮವಾದ 11 ಅನುವಾಕಗಳು ಮತ್ತು 36 ಗಂಟುಗಳು. ಹೀಗೆ ತೃತೀಯಾಷ್ಟಕಕ್ಕೆ 5 ಪ್ರಶ್ನೆಗಳು, ಅವೆಲ್ಲವುಗಳಿಗೆ 55 ಅನುವಾಕಗಳು ಮತ್ತು ಅದಕ್ಕೆ ಇನ್ನಾರು 50ರ ಗಂಟುಗಳು. ನಾಲ್ಕನೆಯ ಅಷ್ಟಕದ ಮೊದಲನೆಯ ಪ್ರಶ್ನೆಯು ಎಂಜಾನ ಎಂಬುದು, ಇದಕ್ಕೆ 11 ಅನುವಾಕಗಳು ಮತ್ತು 46 50ರ ಗಂಟುಗಳು. ವೀರ್ಷೋ ಕ್ರಮೋಸಿ ಎಂಬ ಎರಡನೆಯ ಪ್ರಶ್ನೆಗೆ 11 ಅನುವಾಕಗಳು 48 50ರ ಗಂಟುಗಳು. ಹೀಗೆ ಅದರ ವಿಸ್ತಾರವು ಬಹಳವಾಗಿದೆ. ಮೂರನೆಯ ಪ್ರಶ್ನೆಗೆ ಅಪಾಂತ್ವೇಮ ಎಂಬ ಉತ್ತಮವಾದ ಹೆಸರುಂಟು, 13 ಅನುವಾಕಗಳು, ಅದಕ್ಕೆ 36 50ರ ಗಂಟುಗಳು. ನಾಲ್ಕನೆಯ ಪ್ರಶ್ನೆಯು ರಶ್ಮಿರಸಿ ಎಂಬುದು, 12 ಅನುವಾಕಗಳು, ಅದಕ್ಕೆ 37 50ರ ಗಂಟುಗಳೆಂದು ನೀವು ತಿಳಿಯಿರಿ. ನಮಸ್ತೆ ರುದ್ರ ಎಂಬುದು ಉತ್ತಮ ಪ್ರಶ್ನೆಯು, ಐದನೆಯದು 11 ಅನುವಾಕಗಳು ಮತ್ತು ಇದಕ್ಕೆ 27 50ರ ಗಂಟುಗಳು. ಆಶ್ಮನ್ನೂರ್ಜ ಎಂಬ ಪ್ರಶ್ನೆಗೆ 9 ಅನುವಾಕಗಳು, 46 50ರ ಗಂಟುಗಳೆಂಬುದನ್ನು ಒಮ್ಮನದಿಂದ ತಿಳಿಯಿರಿ. ಆಜ್ಞಾವಿಷ್ಣು ಎಂಬ ಪ್ರಶ್ನೆಗೆ 15 ಅನುವಾಕಗಳು, 39 50ರ ಗಂಟುಗಳು, ಅದಕ್ಕೆ ವಿಸ್ತಾರಗೊಂಡಿವೆ. ಇಂತೂ ನಾಲ್ಕನೆಯ ಅಷ್ಟಕಕ್ಕೆ 7 ಪ್ರಶ್ನೆಗಳು, 82 ಅನುವಾಕಗಳುಂಟು ಮತ್ತು ಅದಕ್ಕೆ 279 50ರ ಗಂಟುಗಳು. ಪಂಚಮಾಷ್ಟಕದ ಮೊದಲನೇ ಪ್ರಶ್ನೆಯು ಸಾವಿತ್ರಾಣಿ ಎಂಬುದುಂಟು, ಅದಕ್ಕೆ 11 ಅನುವಾಕಗಳು, 59 50ರ ಗಂಟುಗಳುಂಟು. ವಿಷ್ಣುಮುಖ ಎಂಬ ಪ್ರಶ್ನೆಗೆ 12 ಅನುವಾಕಗಳು, 64 50ರ ಗಂಟುಗಳೆಂದು ಬ್ರಾಹ್ಮಣರಿಗೆ ಶ್ರೀ ಗುರುಗಳು ಹೇಳಿದರು. ಮೂರನೆಯ ಪ್ರಶ್ನೆಯು ಉತ್ಸನ್ನ ಎಂಬುದು, ಅದಕ್ಕೆ 12 ಅನುವಾಕಗಳು, 48 50ರ ಗಂಟುಗಳು ಉಂಟು. ದೇವಾಸುರ ಎಂಬ ನಾಲ್ಕನೆಯ ಪ್ರಶ್ನೆಯು, ಅದಕ್ಕೆ 12 ಅನುವಾಕಗಳು ಮತ್ತು 58 50ರ ಗಂಟುಗಳು. ಯದೇಕೇನ ಎಂಬ ಹೆಸರಿನ ಪ್ರಶ್ನೆಗೆ 24 ಅನುವಾಕಗಳು ಮತ್ತು 62 52ರ ಗಂಟುಗಳು. ಹಿರಣ್ಯವರ್ಣ ಎಂಬುದು ಆರನೆಯ ಪ್ರಶ್ನೆಯು, 53 ಅನುವಾಕಗಳು ಮತ್ತು 54 50ರ ಗಂಟುಗಳು ಇರುವು. ಯೋವಾ ಆಯತ ಎಂಬ ಪ್ರಶ್ನೆಗೆ 26 ಅನುವಾಕಗಳು ಮತ್ತು 58 50ರ ಗಂಟುಗಳು ಉಂಟು. ಒಟ್ಟಾರೆ ಪಂಚಮಾಷ್ಟಕ ಸಂಹಿತೆಗೆ 7 ಪ್ರಶ್ನೆಗಳುಂಟು, 120ರಷ್ಟು ವಿಸ್ತಾರವಾದ ಅನುವಾಕಗಳುಂಟು ಮತ್ತು ಅದಕ್ಕೆ 403 50ರ ಗಂಟುಗಳು ಇರುವು. ಅದಕ್ಕೆ ಮನಸ್ಸನ್ನು ಸಾವಧಾನಗೊಳಿಸಿ ಕೇಳಿರಿ ಎಂದು ಹೇಳಿದರು. ಆರನೆಯ ಅಷ್ಟಕ ಸಂಹಿತೆಯಲ್ಲಿ ಮೊದಲನೆಯ ಪ್ರಶ್ನೆಯು ಪ್ರಾಚೀನ ವಂಶ ಎಂಬುದುಂಟು, ಅದಕ್ಕೆ 11 ಅನುವಾಕಗಳು, 76 50ರ ಗಂಟುಗಳು ಹೀಗೆಂದು ವಿಸ್ತರಿಸಿ ವ್ಯಾಸದೇವರು ಶಿಷ್ಯರಿಗೆ ಹೇಳಿದರು. ಯದುಭೌ ಎಂಬ ಪ್ರಶ್ನೆಗೆ 11 ಅನುವಾಕಗಳು, 59 50ರ ಗಂಟುಗಳು ಉಂಟು. ಮೂರನೇ ಪ್ರಶ್ನೆಯು ಚಾತ್ವಾಲ ಎಂಬುದು, ಅದಕ್ಕೆ 11 ಅನುವಾಕಗಳು, 62 50ರ ಗಂಟುಗಳು ಉಂಟು. ಯಜ್ಞೇನ ಎಂಬುದು ನಾಲ್ಕನೆಯ ಪ್ರಶ್ನೆಯು, ಅದಕ್ಕೆ 11 ಅನುವಾಕಗಳು, 51 50ರ ಗಂಟುಗಳು ಎಂಬುದನ್ನು ಏಕಚಿತ್ತದಿಂದ ಕೇಳಿರಿ. ಇಂದ್ರೋವೃತ ಎಂಬ ಪ್ರಶ್ನೆಗೆ 11 ಅನುವಾಕಗಳು ಮತ್ತು 42 50ರ ಗಂಟುಗಳು. ಐದನೆಯ ಪ್ರಶ್ನೆಯು ಇಂತಿದೆ. ಆರನೆಯ ಪ್ರಶ್ನೆಯು ಸುವರ್ಗಾಯ ಎಂಬುದು, ಅದಕ್ಕೆ 11 ಅನುವಾಕಗಳು, 43 50ರ ಗಂಟುಗಳು ಇವೆ. ಒಟ್ಟಾರೆ ಪರಿಪೂರ್ಣವಾದ ಆರನೆಯ ಅಷ್ಟಕಕ್ಕೆ 6 ಪ್ರಶ್ನೆಗಳುಂಟು, 66 ಅನುವಾಕಗಳುಂಟು, 50ರ ಗಂಟುಗಳು 333 ಉಂಟು. ಏಳನೇ ಅಷ್ಟಕದ ಮೊದಲನೇ ಪ್ರಶ್ನೆಯು ಪ್ರಜನನ ಎಂಬುದು ಉಂಟು, ಅದಕ್ಕೆ 20 ಅನುವಾಕಗಳು, 52 50ರ ಗಂಟುಗಳು ಇವೆ. ಸಾಧ್ಯ ಎಂಬುದು ಎರಡನೆಯ ಪ್ರಶ್ನೆಯು, ಅದಕ್ಕೆ 20 ಅನುವಾಕಗಳು,
50 50ರ ಗಂಟು ಎಂಬುದನ್ನು ಒಮ್ಮನದಿಂದ ತಿಳಿದುಕೋ. ಪ್ರಜಮಂ ವಾ ಎಂಬ ಪ್ರಶ್ನೆಗೆ 20 ಅನುವಾಕಗಳು 42 50ರ ಗಂಟುಗಳು ಉಂಟೆಂದು ಶ್ರೀಗಳು ಬ್ರಾಹ್ಮಣರಿಗೆ ಹೇಳಿದರು. ಬೃಹಸ್ಪತಿರ ಕಾಮ ಎಂಬ ಪ್ರಶ್ನೆಗೆ 52 ಅನುವಾಕಗಳು 53 50ರ ಗಂಟುಗಳು ಇರುವು. ಗಾವೋವಾ ಎಂಬ ಉತ್ತಮ ಪ್ರಶ್ನೆಯು 5ನೆಯದು. ಅದಕ್ಕೆ 55 ಅನುವಾಕಗಳು 54 50ರ ಗಂಟುಗಳು ಉಂಟು. ಒಟ್ಟಾರೆ ಸಪ್ತಮಾಷ್ಟಕ ಸಂಹಿತೆಗೆ 5 ಪ್ರಶ್ನೆಗಳು ಇವೆ. ವಿಸ್ತಾರವಾಗಿ 107 ಅನುವಾಕಗಳು ಮತ್ತು 251 50ರ ಗಂಟುಗಳು ಇವೆ. ಇಂತೂ ಸಪ್ತಮಾಷ್ಟಕವು ಸುರಸವಾಗಿದೆ. ಏಕಚಿತ್ತದಿಂದ ಕೇಳು. ವೈಶಂಪಾಯನ, ಈ 7 ಅಷ್ಟಕಗಳಲ್ಲಿ ಒಟ್ಟು 44 ಪ್ರಶ್ನೆಗಳು 651 ವಿವರವಾದ ಅನುವಾಕಗಳು ಇದೆ. 2001 198 50ರ ಗಂಟುಗಳು ಎಂಬುದನ್ನು ಲಕ್ಷಿಸಿ ನೀವು ಪಠಣ ಮಾಡಿರಿ ಎಂದು ವ್ಯಾಸರು ಶಿಷ್ಯರಿಗೆ ಹೇಳಿದರು. 3 ಅಷ್ಟಕ ಬ್ರಾಹ್ಮಣದಲ್ಲಿ ಹುದುಗಿರುವ ಸಂಗತಿಯನ್ನು ಹೇಳುವೆನು ಕೇಳಿರಿ ಎಂದು ವ್ಯಾಸರು ಶಿಷ್ಯರಿಗೆ ಹೇಳಿದರು. ಮೊದಲನೇ ಅಷ್ಟಕ ಬ್ರಾಹ್ಮಣಕ್ಕೆ 8 ಪ್ರಶ್ನೆಗಳುಂಟು. ಅವುಗಳ ಹೆಸರು ಚಿತ್ತಗೊಟ್ಟು ಕೇಳು. ಮೊದಲನೆಯ ಪ್ರಶ್ನೆಯು ಬ್ರಹ್ಮಸಂದತ್ ಎಂಬುದು. ಅದಕ್ಕೆ 10 ಅನುವಾಕಗಳ ವಿಸ್ತಾರವು. 9 ಮನೋಹರವಾದ ದಶಕಗಳಿವೆ. ಉದ್ದನ್ಯ ಎಂಬುದು 2ನೆಯ ಪ್ರಶ್ನೆಯು. 6 ಅನುವಾಕಗಳು 50 ದಶಕಗಳು. ಈ ಪ್ರಶ್ನೆಯೊಳಗೆ ವಾಜಪೇಯ ಯಜ್ಞದ ವಿಷಯವಿದೆ. 3ನೆಯ ಪ್ರಶ್ನೆಯು ದೇವಾಸುರ ಎಂಬುದು. ಅದಕ್ಕೆ 10 ಅನುವಾಕಗಳು 65 ದಶಕಗಳು. ಉಭಯ ಎಂಬುದು 4ನೆಯ ಪ್ರಶ್ನೆಯು. ಅದಕ್ಕೆ ಮನೋಹರವಾದ 10 ಅನುವಾಕಗಳುಂಟು. ಅದಕ್ಕೆ 66 ದಶಕಗಳುಂಟು. 5ನೆಯ ಪ್ರಶ್ನೆಯು ಆಗ್ನೇಹ ಕೃತಿಕ ಎಂಬುದು. ಅದಕ್ಕೆ 12 ಅನುವಾಕಗಳು. ಇನ್ನೂ ದಶಕಗಳು ಹೇಳುವೆನು, ಅವು 62 ಎಂದು ತಿಳಿಯಿರಿ. ಅನುಮತ್ಯ ಎಂಬುದು 6ನೆಯ ಪ್ರಶ್ನೆಯು. ಅದಕ್ಕೆ ಪ್ರಖ್ಯಾತವಾಗಿ 10 ಅನುವಾಕಗಳು ಮತ್ತು 75 ದಶಕಗಳಿವೆ. 7ನೆಯ ಪ್ರಶ್ನೆಯು ಚಿನ್ನವನ್ನು ಕೇಳಿರಿ. ಅದರ ಹೆಸರು ಏತದ್ ಬ್ರಾಹ್ಮಣ ಎಂದು. 10 ಅನುವಾಕಗಳುಂಟು ಮತ್ತು ಅದಕ್ಕೆ 64 ದಶಕಗಳು ಇವೆ. 8ನೆಯದು ವರುಣಸ್ಯ ಎಂಬ ಪ್ರಶ್ನೆ ಇದೆ. ಅದಕ್ಕೆ 10 ಅನುವಾಕಗಳು ಮತ್ತು ಮನೋಹರವಾದ 37 ದಶಕಗಳುಂಟು. ಒಟ್ಟಾರೆ ಪ್ರಥಮ ಅಷ್ಟಕ ಬ್ರಾಹ್ಮಣದ ವಿವರವನ್ನು ಒಮ್ಮನದಿಂದ ಕೇಳಿರಿ. ಅದಕ್ಕೆ 78 ಅನುವಾಕಗಳುಂಟು ಮತ್ತು 499 ವಿಖ್ಯಾತವಾದ ದಶಕಗಳುಂಟು. ಈ ಸಂಗತಿಯನ್ನು ವೈಶಂಪಾಯನು ಗುರುವಿನ ಮುಖದಿಂದ ಕೇಳಿದನು. 2ನೆಯ ಅಷ್ಟಕ ಬ್ರಾಹ್ಮಣದಲ್ಲಿ ಮೊದಲನೆಯ ಪ್ರಶ್ನೆಯು ಅಂಗೀರಸ ಎಂಬುದುಂಟು. ಅದಕ್ಕೆ 11 ಅನುವಾಕಗಳು. 60 ಮನೋಹರವಾದ ದಶಕಗಳು ಇವೆ. ಪ್ರಜಾಪತಿರ ಕಾಮ ಕಾಂಡ ಎಂಬುದು ಒಳ್ಳೆ ಸವಿಯಾದ 2ನೆಯ ಪ್ರಶ್ನೆಯು. 11 ಅನುವಾಕಗಳು 73 ದಶಕಗಳು ಅದರನ್ನೊಳಗೊಂಡಿವೆ. ಕಾಂಡ ಬ್ರಹ್ಮವಾದಿನ ಎಂಬುದು ಒಂದು ಪ್ರಶ್ನೆ. ಅದಕ್ಕೆ 11 ಅನುವಾಕಗಳು ಮತ್ತು 50 ದಶಕಗಳು ಉಂಟೆಂಬುದನ್ನು ಚೆನ್ನಾಗಿ ತಿಳಿ. ಜುಷ್ಟೋ ಎಂಬ ಹೆಸರಿನದು ಒಂದು ಪ್ರಶ್ನೆಯು. ಅದಕ್ಕೆ ಅನುವಾಕಗಳು 8, ದಶಕಗಳು 80 ಎಂಬುದನ್ನು ವೈಶಂಪಾಯನನು ಗುರುಮುಖದಿಂದ ತಿಳಿದನು. ಪ್ರಾಣೋ ರಕ್ಷತಿ ಎಂಬ ಪ್ರಶ್ನೆಗೆ ಖ್ಯಾತವಾಗಿ 8 ಅನುವಾಕಗಳು 42 ದಶಕಗಳು ಇರುವುದೆಂದು ನೀವು ಗುರುತಿಸಬೇಕು. ಸ್ವಾದ್ವಿತ್ವ ಎಂಬ ಹೆಸರಿನ ಸೌತ್ರಾಮಣಿ ಎಂಬ ಉತ್ತಮವಾದ 6ನೆಯ ಪ್ರಶ್ನೆ ಉಂಟು. ಅದರ ಗುರುತು 20 ಅನುವಾಕಗಳು 86 ದಶಕಗಳು ಉಂಟು. 7ನೆಯ ಪ್ರಶ್ನೆಯಾದ ತ್ರಿವೃತ್ತ ಎಂಬ ಹೆಸರಿನದು 18 ಅನುವಾಕಗಳಿವೆ. 66 ಮನೋಹರವಾದ ದಶಕಗಳು ಇವೆ. 8ನೆಯ ಪ್ರಶ್ನೆಯು ಪಿಒನ್ನ ಎಂಬುದು. ಇದಕ್ಕೆ 80 ಅನುವಾಕಗಳು 89 ಮನೋಹರವಾದ ದಶಕಗಳುಂಟು. ಒಟ್ಟಾರೆ ಈ 2ನೆಯ ಅಷ್ಟಕ ಬ್ರಾಹ್ಮಣಕ್ಕೆ 8 ಪ್ರಶ್ನೆಗಳಿವೆ. 96 ಮನೋಹರವಾದ ಅನುವಾಕಗಳು ಇವೆ ಮತ್ತು 539 ವಿವರವಾದ ದಶಕಗಳು ಇವೆ ಎಂಬುದನ್ನು ಏಕಚಿತ್ತದಿಂದ ತಿಳಿಯಿರಿ. 3ನೆಯ ಅಷ್ಟಕ ಬ್ರಾಹ್ಮಣಕ್ಕೆ 12 ಪ್ರಶ್ನೆಗಳುಂಟು. ಅವುಗಳ ಹೆಸರುಗಳನ್ನು ಏಕಚಿತ್ತದಿಂದ ಕೇಳಿರಿ, ಸ್ಮರಣೆಯಲ್ಲಿ ಇಡಿರಿ. ಮೊದಲನೆಯ ವಿಖ್ಯಾತವಾದ ಪ್ರಶ್ನೆಯು ಅಗ್ನಿರ್ನಃ ಪಾತು ಎಂಬ ಹೆಸರಿನದು. ಅದಕ್ಕೆ 6 ಅನುವಾಕಗಳು 63 ದಶಕಗಳುಂಟು. ತೃತೀಯಸ್ಯ ಎಂಬುದು 2ನೆಯ ಪ್ರಶ್ನೆಯು. ಅದಕ್ಕೆ 10 ಅನುವಾಕಗಳಿವೆ, 85 ದಶಕಗಳು. ಈ ಚಿಹ್ನೆಗಳು ಚೆನ್ನಾಗಿ ಸ್ಮರಣೆಯಲ್ಲಿರಲಿ. 3ನೆಯ ಪ್ರಶ್ನೆಯು ಪ್ರತ್ಯುಷ್ಟ ರಕ್ಷಾ ಎಂಬುದು. ಇದಕ್ಕೆ 11 ಅನುವಾಕಗಳು ಮತ್ತು 79 ದಶಕಗಳು ಎಂಬುದು ಒಮ್ಮನಸ್ಸಿನಿಂದ ಅರಿಯಿರಿ. ಬ್ರಹ್ಮಣೇಸಿ ಎಂಬುದು 4ನೆಯ ಪ್ರಶ್ನೆಯು. ಅದಕ್ಕೆ 1 ಅನುವಾಕವಿದೆ. 19 ಮನೋಹರವಾದ ದಶಕಗಳು ಇವೆ. 5ನೆಯ ಪ್ರಶ್ನೆಯ ಹೆಸರು ಸತ್ಯ ಎಂಬುದು. ಅದಕ್ಕೆ ವಿಖ್ಯಾತವಾದ 13 ಅನುವಾಕಗಳು ಮತ್ತು 21 ದಶಕಗಳು ಎಂಬುದನ್ನು ಮರೆಯದಿರಿ. ಅಂಜಂತಿ ಎಂಬುದು 6ನೆಯ ಪ್ರಶ್ನೆಯು. ಅದಕ್ಕೆ 15 ಅನುವಾಕಗಳುಂಟು ಮತ್ತು 38 ದಶಕಗಳು ಇವೆ ಎಂದು ತಿಳಿಯಬೇಕು. ಅಚ್ಛಿದ್ರ ನಾಮಕ ಪ್ರಶ್ನೆಗೆ 12 ಅನುವಾಕಗಳು ಮತ್ತು 130 ಮನೋಹರವಾದ ದಶಕಗಳಿವೆ. ಅಶ್ವಮೇಧ ಪ್ರಶ್ನದಲ್ಲಿ
ಸಾಂಗ್ರಹಣ್ಯ ಎಂಬುದಿದೆ, ಅದಕ್ಕೆ 23 ಅನುವಾಕಗಳು ಮತ್ತು 91 ದಶಕಗಳು ಇವೆ. ಅಶ್ವಮೇಧವೆಂಬ ವಿಷಯದ ಪ್ರಜಾಪತಿ ಎಂಬ ಪ್ರಶ್ನೆ ಇದೆ, ಅದಕ್ಕೆ 23 ಅನುವಾಕಗಳು 84 ದಶಕಗಳು ಇವೆ. ಸಂಜ್ಞಾನ ಎಂಬ ಹೆಸರಿನದು ಕಾಟಕವೆಂಬ ವೇದದ ಭಾಗವು, ಅದಕ್ಕೆ 11 ಅನುವಾಕಗಳು 49 ದಶಕಗಳು ಎಂಬುದನ್ನು ಸ್ಮರಿಸಿರಿ. ಎರಡನೆಯದು ಲೋಕೋಸಿ ಎಂಬ ಕಾಟಕವು 10 ಅನುವಾಕಗಳು ಮತ್ತು 62 ದಶಕಗಳು ಉಂಟೆಂದು ವ್ಯಾಸರು ಶಿಷ್ಯರಿಗೆ ಹೇಳಿದರು. 12ನೆಯ ಪ್ರಶ್ನೆಯಾದ ಕಾಟಕಕ್ಕೆ 9 ಅನುವಾಕಗಳು ಮತ್ತು ಅದಕ್ಕೆ ಮನೋಹರವಾದ 56 ದಶಕಗಳಿವೆ. ಒಟ್ಟಾರೆ 3ನೆಯ ಅಷ್ಟಕ ಬ್ರಾಹ್ಮಣದಲ್ಲಿ ವಿಖ್ಯಾತವಾದ 12 ಪ್ರಶ್ನೆಗಳಿವೆ, 146 ಅನುವಾಕಗಳು, 785 ದಶಕಗಳು ಎಂಬುದನ್ನು ಅರಿಯಿರಿ. 3 ಅಷ್ಟಕ ಬ್ರಾಹ್ಮಣದಲ್ಲಿರುವ ಪ್ರಶ್ನೆಗಳು ಹೇಳಿವೆ, ಅವು 28 ಎಂಬುದನ್ನು ಮನದಲ್ಲಿ ಗಟ್ಟಿಯಾಗಿರಿಸಿರಿ. 319 ಅನುವಾಕಗಳಿವೆ ಪರಾತ್ತ ಎಂಬ ಬ್ರಾಹ್ಮಣಕ್ಕೆ ಮತ್ತು ಅದಕ್ಕೆ 1823 ದಶಕಗಳು ಇವೆ. ವೈಶಂಪಾಯನನೇ, ಇನ್ನು ನಿನಗೆ ಅರಣ್ಯಕವನ್ನು ಕುರಿತು ಹೇಳುವೆನು, ಅದಕ್ಕೆ 10 ಪ್ರಶ್ನೆಗಳುಂಟು, ಅವನ್ನೆಲ್ಲ ವಿಸ್ತರಿಸಿ ಹೇಳುವೆ, ಚಿತ್ತಗೊಟ್ಟು ಕೇಳು. ಮೊದಲನೆಯ ಪ್ರಶ್ನೆಯು ಅರಣ ಎಂಬುದು, ಅದಕ್ಕೆ 32 ಅನುವಾಕಗಳು ಮತ್ತು 130 ಮನೋಹರವಾದ ದಶಕಗಳಿವೆ. ಸ್ವಾಧ್ಯಾಯ ಬ್ರಾಹ್ಮಣ ಅಂದರೆ ಅರಣ್ಯಕ, ಇದಕ್ಕೆ 20 ಅನುವಾಕಗಳಿವೆ ಮತ್ತು 24 ದಶಕಗಳಿವೆ. ಚಿತ್ತಿ ಎಂಬ ಪ್ರಶ್ನೆಗೆ 21 ಅನುವಾಕಗಳು ಮತ್ತು ಅದರ ವಿಸ್ತಾರವು 53 ದಶಕಗಳಿಂದ ಕೂಡಿದೆ. ಇನ್ನು ದೊಡ್ಡದಾದ 4ನೆಯ ಪ್ರಶ್ನೆಯು ಇದು ಮಂತ್ರಬ್ರಾಹ್ಮಣ ಎಂಬ ಹೆಸರಿನದು, ಅದಕ್ಕೆ 42 ಅನುವಾಕಗಳು 85 ದಶಕಗಳಿವೆ. ಶ್ರೇಷ್ಠ ಎಂಬ ಬ್ರಾಹ್ಮಣ ಪ್ರಶ್ನೆಗೆ 12 ಅನುವಾಕಗಳಿವೆ, 108 ದಶಕಗಳಿವೆ. ಪಿತೃಮೇಧ ಎಂಬ ಪ್ರಶ್ನೆಗೆ ಪರಿಪೂರ್ಣವಾಗಿ 12 ಅನುವಾಕಗಳಿವೆ ಮತ್ತು 27 ದಶಕಗಳಿವೆ. ಈ ಸಂಗತಿಯನ್ನು ಚೆನ್ನಾಗಿ ಲಕ್ಷ್ಯದಲ್ಲಿರಿಸು. ಶಿಕ್ಷಾ ಎಂಬ ಪ್ರಶ್ನೆಗೆ 12 ಅನುವಾಕಗಳಿವೆ ಮತ್ತು ಮನೋಹರವಾದ 23 ದಶಕಗಳಿವೆ. ಬ್ರಹ್ಮವಲ್ಲಿ ಎಂಬುದೊಂದು ಪ್ರಶ್ನೆಯು, ಅದಕ್ಕೆ 9 ಅನುವಾಕಗಳು 15 ದಶಕಗಳು ಉಂಟೆಂದು ವ್ಯಾಸರು ಶಿಷ್ಯರಿಗೆ ಹೇಳಿದರು. ಭೃಗುವಲ್ಲಿ ಎಂಬ ಪ್ರಶ್ನೆಗೆ ಮತ್ತು ಅನಾವಾಕಗಳು 15 ದಶಕಗಳು ಉಂಟೆಂದು ಚೆನ್ನಾಗಿ ತಿಳಿ. 10ನೆಯ ಪ್ರಶ್ನೆಯು ನಾರಾಯಣ ಎಂಬುದು, ಅದಕ್ಕೆ 80 ಅನುವಾಕಗಳು 104 ದಶಕಗಳಿವೆ. ಒಟ್ಟಾರೆ 10 ಪ್ರಶ್ನೆಗಳುಳ್ಳ ಅರಣವು ಅಥವಾ ಅರಣ್ಯಕವು, ಅದಕ್ಕೆ ಅನುವಾಕಗಳು ಎಷ್ಟೆಂದರೆ 250 ಸಂಖ್ಯೆಯಷ್ಟಿದೆ ಮತ್ತು 583 ವಿಸ್ತೃತವೂ ಮನೋಹರವೂ ಆದ ದಶಕಗಳಿವೆ ಎಂದು ವ್ಯಾಸರು ಶಿಷ್ಯರಿಗೆ ತಿಳಿಸಿದರು. ಇಂತು ಸಂಹಿತೆ, ಬ್ರಾಹ್ಮಣ, ಅರಣ್ಯಕಗಳೆಂಬ 3 ಗ್ರಂಥಗಳಿಗೆ 82 ಪ್ರಶ್ನೆಗಳಿವೆ. 1220 ಮನೋಹರವಾದ ಅನುವಾಕಗಳು ಇವೆ. 50 ಗಂಟುಗಳು ಮತ್ತು ದಶಕಗಳ ವಿಸ್ತಾರವನ್ನು ನಿಮಗೆ ಹೇಳುವೆ. 2198 50 ಗಂಟುಗಳಿವೆ. 2406 ದಶಕಗಳು. 3 ಗ್ರಂಥಗಳಲ್ಲಿ ಇವೆಲ್ಲವೂ ಪರಿಪೂರ್ಣವಾಗಿದೆ. ಇಂತಹ ಯಜುರ್ವೇದದಲ್ಲಿ 86 ವೇದಗಳಿವೆ, ಅವುಗಳೊಳಗಿನ ಒಂದು ವೇದಕ್ಕೆ ಇಷ್ಟು ವಿಸ್ತಾರವಿದೆ. ಹೀಗೆಂದು ವ್ಯಾಸಮುನಿಗಳು ವಿಸ್ತರಿಸಿ ವೈಶಂಪಾಯನನಿಗೆ ಹೇಳಿದರು ಎಂದು ಶ್ರೀ ಗುರುಗಳು ದ್ವಿಜರಿಗೆ ತಿಳಿಸಿದರು. ಜೈಮಿನಿ ಎಂಬವನು ವ್ಯಾಸ ಮಹರ್ಷಿಗಳಿಗೆ 3ನೆಯ ಶಿಷ್ಯನು. ಆತನಿಗೆ ವ್ಯಾಸರು ಸಾಮವೇದವನ್ನು ವಿಸ್ತಾರಪೂರ್ವಕವಾಗಿ ನಿರೂಪಿಸಿದರು. ಈ ಸಾಮವೇದಕ್ಕೆ ಗಾಂಧರ್ವ ವೇದವು ಉಪವೇದವು. ವಿಷ್ಣುವು ಅಧಿದೇವತೆಯು, ಜಗತಿ ಎಂಬುದು ಅದರ ಛಂದಸ್ಸು. ಸಾಮವೇದ ಪುರುಷನು ಮಾಲೆಯನ್ನು ಹಾಕಿಕೊಳ್ಳುವನು. ಸೃಕ್ಸ್ರುವ ದಂಡ ಚರ್ಮ ಮುಂತಾದ ಯಜ್ಞ ಸಾಹಿತ್ಯವನ್ನು ಧರಿಸಿದವನೆಂದು ಕೆಲವರ ಮತ. ಬೆಳ್ಳಗಿನ ವಸ್ತ್ರ ಪ್ರಾವರಣಗಳನ್ನು ಹಾಕಿಕೊಂಡವನು ಮತ್ತು ರೇಷ್ಮೆಯ ವಸ್ತ್ರಧರನು, ಶಮದಮಗಳಿಂದ ಸಂಪನ್ನನು, ಚರ್ಮಧರನು, ದಂಡವನ್ನು ಧರಿಸಿದವನು ಆದ ರೂಪವು ಆತನದು. ಕಣ್ಣಿನ ಬಣ್ಣವು ಬಂಗಾರದಂತಹುದು, ಅವು ಸೂರ್ಯನಂತೆ ಬೆಳಗುವಂತಹ ಕಿರಣಗಳುಳ್ಳವು. 6 ಮೊಳ ಎತ್ತರ ಪ್ರಮಾಣವು ಆತನದು, ಇದು ಆತನ ಧ್ಯಾನವು. ಹೀಗೆ ಧ್ಯಾನಿಸಿ ಶುಚಿಯಾಗಿ ಸಾಮವೇದವನ್ನು ಕಲಿಯಬೇಕು. ಸಾಮವೇದದ ಭೇದಗಳಿಗೆ ಮಿತಿಯಿಲ್ಲ, ಎಲ್ಲರೂ ಒಂದು ಸಾರಿ ಹೇಳುವೆನು, ಎಲ್ಲವನ್ನೂ ಕಲಿಯಬೇಕು ಎಂದೆನ್ನಲು ಅದಾರಿಗೆ ಶಕ್ತಿಯುಂಟು. ಎಲ್ಲ ಭೇದಗಳನ್ನು ನಾರಾಯಣನ ಹೊರತು ಅದಾರು ಅರಿಯರು. ಆದ್ದರಿಂದ ಶಿಷ್ಯನಾದ ಜೈಮಿನಿಯೇ, ನಿನಗೆ ತುಸುಮಟ್ಟಿಗೆ ಹೇಳುವೆನು ಕೇಳು. ಮೊದಲು ಅಸುರಾಯಿಣಿ ಎಂಬುದು, ವಾಸುರಾಯಿಣಿ ಎಂಬುದು 2ನೆಯದು ಮತ್ತು 3ನೆಯ ಭೇದವು ವಾರ್ತವೇಯ ಎಂಬುದು.
ಪ್ರಾಂಜಲಿ ಎಂಬುದು ಒಂದು ಭೇದವು. ಋಗ್ವೈನ ವಿಧಿ 5ನೆಯದು ಮತ್ತು ಪ್ರಾಚೀನ ಯೋಗ್ಯ ಶಾಖ ಎಂಬುದು 6ನೆಯದು, ಜ್ಞಾನಯೋಗ್ಯ 7ನೆಯದು. ಇನ್ನೊಂದು ರಾಣಾಯಣಿ, ಇದಕ್ಕೆ 9 ಭೇದಗಳುಂಟು. ಚಿತ್ತಗೊಟ್ಟು ಕೇಳು. ರಾಣಾಯಣಿ, ಶಾಟ್ಯಾಯಣಿ 3ನೆಯದು, ಶಾಠ್ಯ ಎಂಬುದು, ಮುದ್ಗಲವೆಂಬುದು 4ನೆಯದು, ಕಲ್ವಲ ಮಹಾಕಲ್ವಲ 6ನೆಯದು, ಲಾಂಗಲ 7ನೆಯ ಭೇದವು, ಕೌತುಮ ಗೌತುಮ ಎಂಬುದು 8ನೆಯದು. 9ನೇ ಶಾಖೆಯು ಜೈಮಿನಿ ಎಂಬುದು. ಹೀಗೆ ಶಾಖೆಗಳನ್ನು ವ್ಯಾಸಮುನಿಗಳು ಶಿಷ್ಯನಿಗೆ ವಿಸ್ತರಿಸಿ ಹೇಳಿದರು ಎಂದು ಶ್ರೀಗಳು ದ್ವಿಜರಿಗೆ ಹೇಳಿದರು. ಪೂರ್ಣವಾಗಿ ಸಾಮವೇದವನ್ನು ಬಲ್ಲವರು ಈ ಭೂಮಿಯ ಮೇಲೆ ಯಾರಿರುವರು? ಹೀಗಿದ್ದು ನೀವು ಮದೋನ್ಮತ್ತರಾಗಿ 3 ವೇದಗಳನ್ನು ಬಲ್ಲವರು ಎಂದು ಹೇಳುವಿರಿ. ಶಿಷ್ಯರನ್ನು ಕುರಿತು ವ್ಯಾಸರು ಹರ್ಷದಿಂದ ಅಥರ್ವಣ ವೇದವನ್ನು ನಿರೂಪಿಸತೊಡಗಿದರು ಎಂದು ಸೂತನು ಹೇಳಿದನು. ಈ ಅಥರ್ವಣ ವೇದಕ್ಕೆ ಶಸ್ತ್ರಶಾಸ್ತ್ರ, ಧನುರ್ವೇದವು ಉಪವೇದವು, ಗೋತ್ರವು ವೈತಾನ ಎಂಬುದು. ಇಂದ್ರನು ಅಧಿದೈವತನು, ಅನುಷ್ಠ ಛಂದಸ್ಸು. ಈ ವೇದಪುರುಷನು ಕಪ್ಪು ಬಣ್ಣದ ಉಗ್ರವಾದ ರೂಪವುಳ್ಳವನು, ಶೂರನು, ಕ್ರೂರನು. ಈತನು ಕಾಮರೂಪಿಯು, ಉಗ್ರಕರ್ಮದಲ್ಲಿ ಆಸಕ್ತನು, ತನ್ನ ಸ್ತ್ರೀಯಲ್ಲಿ ಸಂತುಷ್ಟನೆಂಬ ಹೆಸರನು. ವಿಶ್ವ ನಿರ್ಮಿತಿಯು ಈ ವೇದಪುರುಷನ ಸಹಜ ಕರ್ಮವು. ನೀರಿನಿಂದ ತುಂಬಿದ ಗಡಿಗೆಯನ್ನು ತಲೆ ಮೇಲೆ ಹೊತ್ತುಕೊಂಡವನು. ಈ ಬಗೆಯಾಗಿ ಧ್ಯಾನಿಸಬೇಕು. ಈ ವೇದಕ್ಕೆ 9 ಶಾಖೆಗಳು ಎಂದು ಸುಮಂತನೆಂಬ ಶಿಷ್ಯನಿಗೆ ವ್ಯಾಸರು ಹೇಳುವರು. ಪೈಪಲ್ಲಾದ ವೇದವು ಮೊದಲನೆಯದು, 2ನೆಯ ಭೇದವು ದಾಂತವೆಂಬುದು, ಪ್ರದಾಂತವೆಂಬುದು ಸೂಕ್ಷ್ಮವಾದುದು, ತೌತ್ ಎಂಬುದು 4ನೆಯದು, ಔರತ, ಬ್ರಹ್ಮದ ಪಲಾಶ ಮತ್ತು ಶೌನಕಿ ಎಂಬುದು 7ನೆಯದು. 8ನೆಯದು ವೇದದರ್ಶಿ, 9ನೆಯದು ಚಾರಣವಿದ್ಯಾ ಎಂಬುದು. ಮತ್ತು ಈ ವೇದಕ್ಕೆ 5 ಕಲ್ಪಗಳು, ಅಂದರೆ ಅಥರ್ವ ವೇದದ ಉಪಗ್ರಂಥಗಳಾಗಿವೆ. ಒಮ್ಮನದಿಂದ ಕೇಳಿರಿ. ಅವು ಯಾವುದೆಂದರೆ ನಕ್ಷತ್ರ, ವಿಧಿ, ವಿಧಾನ, ಕಲ್ಪ, ಸಂಹಿತ, ಶಾಂತಿ ಎಂಬ ಕಲ್ಪಗಳು. ಇವು ಎಲ್ಲ ವೇದಕ್ಕೆ ಉಪಾಂಗರೂಪವೆಂದು ವ್ಯಾಸರು ಶಿಷ್ಯರಿಗೆ ತಿಳಿಸಿದರು. ಇಂತೂ ವೇದವ್ಯಾಸರು 4 ಶಿಷ್ಯರ ಮುಖಾಂತರ ಭರತಖಂಡದಲ್ಲಿ ವೇದಗಳನ್ನು ಪ್ರಕಾಶಗೊಳಿಸಿದರು. ಈ ಭರತಖಂಡದಲ್ಲಿ ಮೊದಲು ಪುಣ್ಯವು ಹೇರಳವಾಗಿತ್ತು ಎಂದು ಎಲ್ಲರೂ ತಮ್ಮ ತಮ್ಮ ವರ್ಣಾಶ್ರಮದ ಧರ್ಮದಂತೆ ಆಚರಣಶೀಲರಾಗಿದ್ದರೆಂದು ತಿಳಿಸುತ್ತದೆ. ಈ ಕಲಿಯುಗದಲ್ಲಿ ಬ್ರಾಹ್ಮಣರು ತಮ್ಮ ಕರ್ಮಗಳನ್ನು ಬಿಟ್ಟುಕೊಟ್ಟರು, ನಿಶ್ಚಿತವಾಗಿ ವೇದಗಳನ್ನು ತ್ಯಜಿಸಿದರು. ಅದರಿಂದ ಅವು ಈ ಭೂಮಿಯಲ್ಲಿ ಗುಪ್ತವಾದುವು. ಬ್ರಾಹ್ಮಣರು ಕರ್ಮಭ್ರಷ್ಟರಾದರು, ಮ್ಲೇಂಚರಿಗೆ ವೇದಗಳ ರಹಸ್ಯವನ್ನು ತಿಳಿಸಹತ್ತಿದರು. ಈ ಕಾರಣದಿಂದ ಅವರ ಸತ್ವವು ಹೋಯಿತು, ಮಂದಮತಿಗಳಾಗಿ ಕುಳಿತರು. ಪೂರ್ವಕಾಲದಲ್ಲಿ ಬ್ರಾಹ್ಮಣರಿಗೆ ದೇವತ್ವವಿತ್ತು, ಅಂತೆ ಅವರಿಗೆ ಮಹತ್ವವಿತ್ತು, ನಿತ್ಯವಾಗಿ ವೇದ ಬಲವಿತ್ತು. ಈ ಕಾರಣದಿಂದ ಅವರಿಗೆ ಭೂಸುರರು, ಭೂಮಿಯ ಮೇಲಿನ ದೇವತೆಗಳು ಎಂದು ಅನ್ನುತ್ತಿದ್ದರು. ಇದೇ ಕಾರಣದಿಂದ ಮೊದಲಿನ ಕಾಲದಲ್ಲಿ ರಾಜರು ಸಹ ಬ್ರಾಹ್ಮಣರ ಪಾದಗಳನ್ನು ಪೂಜಿಸುತ್ತಿದ್ದರು. ರಾಜರು ದಕ್ಷಿಣೆಯೆಂದು ತಮ್ಮ ಸರ್ವಸ್ವವನ್ನು ಕೊಟ್ಟಾಗಿಯೂ ಬ್ರಾಹ್ಮಣರು ತಗಳುತ್ತಿರಲಿಲ್ಲ. ವೇದ ಬಲದಿಂದ ಬ್ರಾಹ್ಮಣರಿಗೆ ತ್ರಿಮೂರ್ತಿಗಳು ಅಧೀನರಾಗುತ್ತಿದ್ದರು. ಇಂದ್ರರೇ ಮೊದಲಾದ ದೇವಶ್ರೇಷ್ಠರಿಗೆ ಚೆನ್ನಾಗಿಯೇ ಬ್ರಾಹ್ಮಣರ ಭಯವಿತ್ತು. ಇವರ ಮಾತುಗಳೆಂದರೆ ಕಾಮಧೇನು, ಕಲ್ಪವೃಕ್ಷಗಳಂತೆಯೇ ಇದ್ದವು. ವೇದಬಲದಿಂದ ಇವರು ಗುಡ್ಡವನ್ನು ಕಡ್ಡಿಯನ್ನಾಗಿಯೂ ಕಡ್ಡಿಯನ್ನು ಗುಡ್ಡವನ್ನಾಗಿಯೂ ಅಘಟಿತ ಘಟನೆ ಮಾಡುತ್ತಿದ್ದರು. ವಿಷ್ಣುವು ಕೂಡ ಬ್ರಾಹ್ಮಣರ ತಮ್ಮ ದೇವತೆಗಳೆಂದು ಭಾವಿಸಿ ಅವರನ್ನು ಪೂಜಿಸುತ್ತಿದ್ದನು. ಇದೆಲ್ಲವೂ ವೇದ ಸತ್ಯದ ಪರಿಣಾಮವು. ದೇವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂ ಚ ದೈವತಂ ತೇ ಮಂತ್ರ ಬ್ರಾಹ್ಮಣಾಧೀನ ಬ್ರಾಹ್ಮಣೋ ಮಮ ದೈವತಂ ಎಂದು ಮೊದಲು ಬ್ರಾಹ್ಮಣರಿಗೆ ಈ ವಿಧವಾಗಿ ಮಹತ್ವವಿತ್ತು. ಈಗಿನವರಾದರೂ ಸುರಸವಾದ ವೇದ ಮಾರ್ಗವನ್ನು ಬಿಟ್ಟು ಹೀನ ಮಾರ್ಗದಲ್ಲಿ ವರ್ತಿಸುತ್ತಿರುವರು. ಅದರಿಂದ ಅವರ ಸತ್ವಕ್ಕೆ ಭಂಗ ಬಂದಿತು. ಹೀನ ಜನರ ಸೇವೆ ಮಾಡತೊಡಗಿದರು. ದ್ರವ್ಯ ಲೋಭದಿಂದ ಯಾರಿಗಾದರೂ ವೇದವನ್ನು ಕಲಿಸಹತ್ತಿದರು. ಅರ್ಥಾತ್ ವೇದ ವಿಕ್ರಯ, ಅಂದರೆ ವೇದಗಳನ್ನು ಮಾರಿಕೊಳ್ಳ ಹತ್ತಿದರು. ಕೀಳು ಜಾತಿಯವರ ಮುಂದೆ ಮೂರ್ಖರಾಗಿ ವೇದಗಳನ್ನು ಉಚ್ಚರಿಸುತ್ತಿದ್ದರು. ಇಂತಹವರ ಮುಖವನ್ನು ಎಂದಿಗೂ ನೋಡಕೂಡದು. ಇಂಥವರು ಬ್ರಹ್ಮ ರಾಕ್ಷಸರಾಗುವರೆಂದು ಶಾಸ್ತ್ರ ಸಿದ್ಧಾಂತವಿರುವುದು. ಇರಲಿ ಪಂಡಿತರೆ, ಇಂತೂ 4 ವೇದಗಳಿಗೆ ಅನಂತ ಶಾಖೆಗಳಿರುವುವು. ಈ ಪೃಥ್ವಿ ತಲದ ಮೇಲೆ ಎಲ್ಲವನ್ನು ಬಲ್ಲವರು ಅದಾರಿರುವರು. ಎಲ್ಲ ವೇದವು ಗೌಪ್ಯವಾಗಿ ಹೋಯಿತು. ಚತುರ್ವೇದಿಗಳೆಂದು ಹೇಳುವಿರಿ, ಜನರೊಡನೆ ತರ್ಕ ಮಾಡುವಿರಿ. ನೀವು ವೇದಗಳನ್ನು ಎಷ್ಟರ ಮಟ್ಟಿಗೆ ತಿಳಿದಿರುವಿರಿ? ವೇದಗಳಿಗೆ ಲೆಕ್ಕಕ್ಕೆ ಮೀರಿ, ಅಂದರೆ ಅನಂತ ಶಾಖೆಗಳು ಉಂಟೆಂದು ತಿಳಿಯಿರಿ. ಈ ವಾದದಿಂದ ನಿಮಗಾಗುವ ಲಾಭವೇನು? ಬ್ರಾಹ್ಮಣರನ್ನು ಕ್ಷೋಭೆಗೊಳಿಸುವುದು ತರವಲ್ಲ. ನಿಮಗೆ ಈ ಬೋಧೆಯನ್ನು ಮಾಡಿದವರಾರು? ಇನ್ನು ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿರಿ. ವ್ಯರ್ಥವಾಗಿ ನೀವೇ ನಿಮ್ಮ ಸ್ತುತಿ ಮಾಡಿಕೊಳ್ಳುವಿರಿ, ಜಯಪತ್ರಗಳನ್ನು ತೋರಿಸುವಿರಿ. ಅಷ್ಟಲ್ಲದೆ ತ್ರಿವಿಕ್ರಮ ಯತಿಗಳಂತಹರಿಂದ ಪತ್ರಗಳನ್ನು ಬರೆದು ಬೇಡುವಿರಿ.
ನಮ್ಮ ಮಾತು ಕೇಳಿ, ನೀವು ಸುಮ್ಮನೆ ಮರಳಿ ಹೋಗುವುದು ಲೇಸು. ಸುಳ್ಳೇ ಭ್ರಮೆಯಿಂದ ಗರ್ವಗೊಂಡು ನಿಮ್ಮ ಪ್ರಾಣಗಳನ್ನು ಕಳಕೊಳ್ಳಬೇಡಿರಿ. ಇಂತೂ ಶ್ರೀ ಗುರುಗಳು ಬ್ರಾಹ್ಮಣರಿಗೆ ಹಿತಬುದ್ಧಿಯನ್ನು ಹೇಳಿದರು. ಆದರೆ ಆ ತಾಮಸಿಗಳಾದ ಬ್ರಾಹ್ಮಣರು ಕೇಳದಾದರೂ ಮಾಡಿಯೇ ತೀರುವೆವು ಎನ್ನುವ ಹತ್ತಿದರು. ಒಂದು ವೇಳೆ ಇಲ್ಲಿ ನಾವು ಚರ್ಚೆಯನ್ನು ಮಾಡದಿದ್ದರೆ ಅದರಿಂದ ನಮ್ಮ ಸೋಲು ಖಂಡಿತ. ಅದರಂತೆ ಜನರು ರಾಜನಿಗೆ ತಿಳಿಸಬಹುದು. ನಮ್ಮ ಮಹತ್ವವು ಹೇಗೆ ಉಳಿದೀತು ಎಂದರು. ಸಿದ್ಧನು ನಾಮಾಂಕಿತನನ್ನು ಕುರಿತು, ನಾಮಾಂಕಿತನೇ, ಮದೋನ್ಮತ್ತರಾದ ವಿಪ್ರರ ಮರಣವು ತೀರ ಸಮೀಪಿಸಿದ್ದರಿಂದ ತಮ್ಮ ಹಿತ ತಿಳಿಯಲಿಲ್ಲ ಎಂದು ಹೇಳಿದನು. ಗಂಗಾಧರನ ನಂದನನಾದ ಸರಸ್ವತಿಯು ಕಾಮಧೇನುವಿನಂತಿದ್ದ ಗುರುಚರಿತ್ರೆಯನ್ನು ಹೇಳಿದನು. ವೇದ ವಿವರಣೆಯನ್ನು ಕೇಳಲು ಆ ಸಾಧನದಿಂದ ಶ್ರೋತೃಗಳ ಮನಕ್ಕೆ ಸಮಾಧಾನ ಉಂಟಾಗುವುದು. ಇತಿ ಶ್ರೀ ಗುರುಚರಿತಾಮೃತೆ ಪರಮಕಥಾಕಲ್ಪತರೌ ಶ್ರೀ ನೃಸಿಂಹ ಸರಸ್ವತ್ಯುಪಾಖ್ಯಾನೆ ಸಿದ್ಧನಾಮಧಾರಕ ಸಂವಾದೆ ವೇದವಿಸ್ತಾರಕಥನಂ ನಾಮ ಷಡ್ವಿಂಶೋಧ್ಯಾಯಃ. ಸ್ನೇಹಿತರೆ, ಇದುವರೆಗೂ ಶ್ರೀ ಗುರುಚರಿತ್ರೆಯ 26ನೇ ಅಧ್ಯಾಯದ ಪಾರಾಯಣವನ್ನು ನೀವು ನೋಡಿದಿರಿ ಹಾಗೂ ಆಲಿಸಿದಿರಿ. ಇನ್ನು ಮುಂದಿನ ಅಧ್ಯಾಯಗಳನ್ನು ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಿ. ಕಲ್ಯಾಣಿ ಹಿಡನ್ ವೈಫ್ಸ್ನ ಎಲ್ಲ ವಿಡಿಯೋಗಳನ್ನು ತಾವೆಲ್ಲರೂ ವೀಕ್ಷಿಸುತ್ತಾ ಇದ್ದೀರಿ, ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ. ನಮ್ಮ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.